ಅವರಿಗೆ ಅಷ್ಟು ಸಹನೆ ಇಲ್ಲದಿದ್ರೆ ಅಲ್ಲಲ್ಲ, ನೀವು ಪಾಷಾ ಅವರ ಹೇಳಿಕೆಯನ್ನ ಗಮನಿಸಿ ಮುಸಲ್ಮಾನರು ಈ ದೇಶದ ಸಂವಿಧಾನವನ್ನ ಗೌರವಿಸೋಲ್ಲ ಅಂತ ಹೇಳಿ ಅಂಬೇಡ್ಕರ್ ಹೇಳಿದ್ರು ಅಂದ್ರೆ ಪಕ್ಕದಲ್ಲಿ ಫಾರೂಕ್ ಅವರು ಇದ್ದಾರೆ ಸರ್, ಅವರನ್ನು ನೆನ್ಪಿಟ್ಕೊಳ್ಳಿ, ಅವ್ರಿಗೆ ಆಕ್ಷೇಪ ಇಲ್ಲ ಸರ್. ಈಗ ಅಲ್ಲಿ 2 ಮುಸಲ್ಮಾನರಿದ್ದಾರೆ. 2 ಮುಸಲ್ಮಾನರಲ್ಲಿ ಒಬ್ರು ಸಂವಿಧಾನವನ್ನು ನಂಬುತ್ತೀನಿ ಅಂತ ಹೇಳ್ತಾರೆ, ದೇಶವನ್ನು ನಂಬುತ್ತೀನಿ ಅಂತ ಹೇಳ್ತಾರೆ. ಇಲ್ಲಿರುವ ನಾವು ಸಂವಿಧಾನಕ್ಕೆ ರೆಸ್ಪೆಕ್ಟ್ ಅವರು ರೆಸ್ಪೆಕ್ಟ್ ಕೊಡ್ತೀವಿ ನಾವು. ನೀವು ಕಾನೂನು ಕೈನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಳಿದ್ದು, ಕಾನೂನು ಕೈನಲ್ಲಿ ಸಂವಿಧಾನ ಕೈನಲ್ಲಿ ತಗೊಂಡು ಸಂವಿಧಾನಕ್ಕೆ ಬಾಬರ್ ಕಟ್ಟಿದ್ದು ಅದು ಪಾಷಾ ಅವರೇ ದೇವಸ್ಥಾನವನ್ನು ಒಡೆದು ಕಟ್ಟಿದ್ದು ಮಿಸ್ಟರ್ ಸಾಬ್ರೆ. ಎಲ್ಲಿಂದ ಹತ್ರ ದೇವಸ್ಥಾನ ಹೊಡೆದಿದ್ದಾರಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಡಿಬೇಟ್? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಒಂದು ಗೀತೆಯನ್ನ, ರಾಷ್ಟ್ರಭಕ್ತಿಯ ಗೀತೆಯನ್ನ ಒಂದು ಧರ್ಮಕ್ಕೆ, ಒಂದು ಸಮುದಾಯದ ಧಾರ್ಮಿಕ ಚಿಂತನೆಗೆ ಕಟ್ ಹಾಕೋದು ಸರಿಯಾ ಅಂತ ಹೇಳಿ. ಅಡ್ಡಣ್ಣ ಸರ್, ತಮ್ಗೇನೆ ಪ್ರಶ್ನೆ. ನೋಡಿ, 1950ರಲ್ಲಿ ನಮ್ಮ ದೇಶ ಈ ಗೀತೆಯನ್ನ ರಾಷ್ಟ್ರಗೀತೆ ಅಲ್ಲ, ರಾಷ್ಟ್ರೀಯ ಗೀತೆ ಅಂತ ಮಾನ್ಯ ಮಾಡಿದೆ. ಸಾರೇ ಜಹಾಂ ದೇಶಭಕ್ತಿ ಗೀತೆ. ಅದೇ ತರದ ಅನೇಕ ಲಕ್ಷಾಂತರ ಗೀತೆಗಳಿದೆ. ಅದರಲ್ಲೇ ಜನಗಣಮನ ರಾಷ್ಟ್ರಗೀತೆ, ವಂದೇ ಮಾತರಂ ರಾಷ್ಟ್ರೀಯ ಗೀತೆ. 1950ರಲ್ಲಿ ನಮ್ಮ ಭಾರತ ಸರ್ಕಾರ ಮಾನ್ಯ ಮಾಡಿದೆ. ಸ್ವಾತಂತ್ರ್ಯ ಬಂದ ಮೇಲೆ ರಾಷ್ಟ್ರೀಯ ಗೀತೆ ಇದೆ. ಅದರ ಅರ್ಥ ಗೊತ್ತಿಲ್ಲದಿದ್ರೆ ನಾನೇನು ಮಾಡಕ್ಕಾಗಲ್ಲ. ರಾಷ್ಟ್ರಗೀತೆ ಬೇರೆ, ರಾಷ್ಟ್ರೀಯ ಗೀತೆ ಬೇರೆ. ನೋಡಿ, ಇದರಲ್ಲಿ ಏನಿದೆ ಇದರಲ್ಲಿ ನಮ್ಮ ರಾಷ್ಟ್ರಭಕ್ತಿಯನ್ನ ಉದ್ದೀಪನಗೊಳಿಸುವಂತ ಅಂಶಗಳಿವೆ ಹೊರತು ದೇಶ ದ್ರೋಹದ, ದೇಶ ವಿಘಟನೆಯ, ದೇಶದ ಬಗ್ಗೆ ಅವಹೇಳನ ಮಾಡುವ ಯಾವುದಾದ್ರೂ ಒಂದು ಶಬ್ದ ಇದೆಯಾ? ಇದು ಹಿಂದೂಸ್ತಾನ ಅಂತ ಹೇಳ್ತಾರೆ. ಹಿಂದೂಗಳು ಬಹುಸಂಖ್ಯಾತರಿರುವ ರಾಷ್ಟ್ರ ಅಲ್ವಾ? ನಮ್ಮ ಗೌರವಕ್ಕೆ ಮಾನ್ಯತೆ ಇಲ್ಲ. ದೇವರು ಒಬ್ಬನೇ ಅಂತ ಅವರು ಹೇಳ್ತಾರೆ. ನಾವು ಎಲ್ಲೂ ದೇವರು ಒಬ್ಬನೇ ಹೇಳಿಯೇ ಇಲ್ಲ. ನೀವು ಅಲ್ಲನನ್ನು ಪೂಜಿಸಿ, ಯೇಸು ಕ್ರಿಸ್ತನನ್ನು ಪೂಜಿಸಿ, ರಾಮನನ್ನು ಬೇಕಾದ್ರೆ ಪೂಜಿಸಿ, ಕೃಷ್ಣನನ್ನು ಪೂಜಿಸಿ ಅಂತ ಹೇಳುವವರು ನಾವು. ಆದ್ರೆ ಅವರು ಏನ್ ಹೇಳ್ತಾರೆ? ಅವರ ಕುರಾನ್ ಅಲ್ಲಿ, ಹದೀಸಲ್ಲಿ ಏನ್ ಹೇಳಿದೆ? ಬಹುದೇವತಾದಿಗಳನ್ನು ಕೊಲ್ಲಿ, ಸುಡಿ, ಲೂಟಿ ಮಾಡಿ ಬಹುದೇವತಾವಾದಿಗಳನ್ನ ಕೊಲ್ಲಿ, ಸುಡಿ, ಎಲ್ಲಿದೆ? ಯಾವ ಚಾಪ್ಟರ್ ಅಲ್ಲಿ ಇದೆ ಹೇಳಿ? ನೀವು ಓದಿದ್ದೀರಾ ಕುರಾನು? ನೀವು ಓದಿದ್ದೀರಾ ಹದೀಸು? ಇದೆ. ನಿಮ್ಮಂತ ಮೂರ್ಖರು ಈ ತರ ಒಂದ್ ನಿಮಿಷ ತಿಳುವಳಿಕೆ ಇರಬೇಕು. ನಾನು ಅವಾಗ್ಲೂ ಕೇಳಿದೆ ಸಾದಿಕ್ ಪಾಷಾ ಅವ್ರಿಗೆ, ಒಂದ್ ನಿಮಿಷ ಕೇಳಿ. ನಾನು ಸಾದಿಕ್ ಪಾಷಾ ಅವ್ರಿಗೂ ಅದೇ ಕೇಳಿದೆ, ನಿಮ್ಗೂ ಅದನ್ನೇ ಕೇಳ್ತೀನಿ. ಯಾವತ್ತಷ್ಟೇ ನಾವು ಮಾತಾಡುವಾಗ ನಾಳೆ ಬಿಗ್ದಿ ಮಾತಾಡಬೇಕು ಮತ್ತು ತಿಳುವಳಿಕೆ ಇರಬೇಕು. ಅವಾಗ ಬಂದು ಮಾತಾಡಬೇಕು. 1947 ಅಲ್ಲೂ ಕೂಡ ಯಾವುದೇ ಮುಸಲ್ಮಾನರು ಹೇಳಿಲ್ಲ ನನಗೆ ಪಾಕಿಸ್ತಾನ ಸಪರೇಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ತಮ್ಮ ರಾಜಕೀಯ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವಾಗ ಮಾಡಿರುವಂತ ಕರ್ಮಕಾಂಡಗಳು ಇವತ್ತವರೆಗೂ ನಾವು ಮುಸಲ್ಮಾನರು, ಹಿಂದೂ ಬಾಂಧವರು ನಾವು ಇವತ್ತು ಜಗಳ ಮಾಡ್ಕೊಂಡು ಸಾಯ್ತಾ ಇದ್ದೀವಿ. ಯಾರೋ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವ್ರವ್ರ ರಾಜಕೀಯನ ಅವ್ರು ಮಾಡ್ಕೊಂಡ್ರು. ಅವ್ರ ತಲಾಂತರ ಇವತ್ತು ಬರ್ತವ್ರೆ. ಯಾರಿಗಾದ್ರೂ ಕೇಳಿ, ಅವ್ರ ಅಪ್ಪ ಯಾರು ಅಂದ್ರೆ ರಾಜಕಾರಣಿ, ಅವ್ರ ತಾತ ಯಾರು ರಾಜಕಾರಣಿ, ಅವ್ರ ಮಗ ಯಾರು ರಾಜಕಾರಣಿ, ಅವ್ರ ಮೊಮ್ಮಗ ಯಾರು ರಾಜಕಾರಣಿ. ಯಾರಿಗ್ರಿ ಕೊಡ್ತವ್ರೆ? ನಿಮ್ಮಂತವ್ರಿಗೆ ನಮ್ಮಂತವ್ರಿಗೆ ಕೊಡ್ತವ್ರ ದೇಶ ನಡೆಸೋದಕ್ಕೆ? ಇಂಥದ್ದೇ ರಾಜಕಾರಣವನ್ನ ಬಿಜೆಪಿ ಮಾಡ್ತಿದೆ ಅನ್ನೋ ಆರೋಪ ಸುರ್ಬಿ ಅವ್ರು ಮಾತನಾಡಿ. ಸುರ್ಬಿ ಅವರೇ ಇವತ್ತು ಪ್ರಿಯಾಂಕಾ ವಾದ್ರಾ ಅವರು ಉತ್ತರ ಕೊಡುವಾಗ ಹೇಳಿದ್ರು, ಜನಗಣ ಮನವನ್ನೇ ಹೇಳದವರು RSS ಹಾಗೆ ಬಿಜೆಪಿಗರು. ಒಂದೇ ಮಾತರಮನ್ನ ಕಾಂಗ್ರೆಸ್ ಪ್ರತಿಯೊಂದು ಬಾರಿ ಸಮಾವೇಶಗಳಲ್ಲೂ ಕೂಡ ಹಿಂದಿನಿಂದಲೂ ಹಾಡ್ಕೊಂಡು ಬಂದಿದೆ, ಈಗಲೂ ಹಾಡುತ್ತೆ. ಆದ್ರೆ ಒಂದೇ ಮಾತರಮನ್ನ, ಜನಗಣ ಮನವನ್ನ ಹಾಡದಂತಹ ಬಿಜೆಪಿ ಹಾಗೆ RSSನವರು ನಮಗೆ ಅಂದ್ರೆ ಕಾಂಗ್ರೆಸ್ನವರಿಗೆ ರಾಷ್ಟ್ರಭಕ್ತಿ ಬಗ್ಗೆ ಹೇಳ್ಕೊಡೋದು ಬೇಡ ಅನ್ನೋ ಪ್ರಿಯಾಂಕಾ ಅವರದ್ದು ಮಾತಾಗಿತ್ತು. ಇವತ್ತು ಕಾಂಗ್ರೆಸ್ ಪಕ್ಷದವರು ಅಧಿಕೃತ ವಕ್ತಾರರನ್ನು ಕೂಡ ಈ ಕಾರ್ಯಕ್ರಮ ಕಳಿಸೋದು ಬೇಡ ಅಂತ ಹೇಳಿ ಭಾವಿಸಿದ್ದಾರೆ. ಅದು ಯಾಕೆ ಅನ್ನೋದು ಅವರವ್ರು ಅರ್ಥ ಮಾಡ್ಕೊಳ್ಳಿ. ಸುರ್ಬಿ ಅವರ ಉತ್ತರ, ಪ್ರಿಯಾಂಕಾ ಅವರು ಆರೋಪ. ಇದು
ಪ್ರಿಯಾಂಕಾ ವಾದ್ರಾ ಅವರು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ತಪ್ಪಾದಂತದ್ದು. ನಾವು ಎಲ್ಲಾ ಒಂದು ಸಮಾವೇಶಗಳಲ್ಲೂ ಜನಗಣಮನ ಮತ್ತೆ ಒಂದೇ ಮಾತುಗಳನ್ನ ಪೂರ್ಣವಾಗಿ ನಾವು ಅದನ್ನ ಹಾಡ್ತೀವಿ. ಅದು ಯಾವುದೇ ಆದಂತಹ ಅದ್ರ ಬಗ್ಗೆ ಏನೇ ಒಂದು ಕನ್ಫ್ಯೂಷನ್ ಇರಬಾರ್ದು. ಇದನ್ನ ಹೇಳ್ತಾ ಪ್ರಿಯಾಂಕಾ ವಾದ್ರಾ ಅವರು ಬಹಳ ಮುಖ್ಯವಾದಂತಹ ಒಂದು ವಿಷಯ ಹೇಳಿದ್ರು ಇವತ್ತು. ಏನು ಅಂದ್ರೆ ಆ ಪೂರ್ತಿಯಾದಂತಹ ಓದಿದ್ರಲ್ಲ, ನೆಹರು ಅವರು ಬರೀತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಕಮ್ಯುನಲಿಸ್ಟ್ಸ್ ಅಪೋಸ್ ಮಾಡ್ತಾ ಇದ್ದಾರೆ ಆ ಸ್ಟ್ಯಾನ್ಸಾನ ಅಂತ. ಅಂದ್ರೆ ಏನ್ ಅರ್ಥ ಅದರದ್ದು? ಯಾವಾಗ ಜಿನ್ನಾ ಅಪೋಸ್ ಮಾಡಿದ್ರು, ಯಾವಾಗ ಕಮ್ಯುನಲಿಸ್ಟ್ ಅಪೋಸ್ ಮಾಡಿದ್ರು, ಕಾಂಗ್ರೆಸ್ ಅದಕ್ಕೆ ಬಗ್ತು. ಯಾವ ಮುಸಲ್ಮಾನ ಸಮುದಾಯದಲ್ಲಿರುವಂತಹ ಫಾರೂಕ್ ಅವರ ಮಾತುಗಳನ್ನ ಕೇಳದೆ ಸಾದಿಕ್ ಅವರ ಮಾತುಗಳ ಕೇಳಕ್ ಶುರು ಮಾಡಿದ್ರು, ಆವಾಗ್ಲೇನೆ ಈ ಒಂದು ಪಾರ್ಟಿಷನ್ ಸೀಡ್ ಶುರು. ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಒಟ್ಟಿಗೆ ಇರಕ್ಕಾಗಲ್ಲ ಅಂತ ಹೇಳ್ತಿರುವಂತಹ ಮುಸಲ್ಮಾನ್ರೇನೆ ಇಲ್ಲ. ಈ ಒಂದು ನೀವು ಎಕ್ಸ್ಪ್ಲನೇಷನ್ ಕೊಟ್ರಲ್ಲ, ನನಗೆ ಧನ್ಯವಾದಗಳು. ಆ ಎಕ್ಸ್ಪ್ಲನೇಷನ್ ನೀವೇನ್ ಹೇಳಿದ್ರಿ, ಮೆಕ್ಕಾ ಕಡೆ ಯಾಕೆ ನಮಾಜ್ ಮಾಡ್ತಾರೆ ಅಂದ್ರೆ ಅದ್ರ ಒಂದು ಪ್ರತ್ಯೇಕ. ಹಾಗೆಯೇ ಈ ಸ್ಟ್ಯಾನ್ಸ್ಗಳಲ್ಲಿ ಇರುವಂತದ್ದು ಭಾರತ ಮಾತೆಯ ಒಂದು ಬೇರೆ ಬೇರೆ ವಿಷಯಗಳು ಅಥವಾ ಬೇರೆ ಬೇರೆ ರೂಪಗಳಲ್ಲಿ ನಾವು ಅದನ್ನ ಸ್ಮರಣಿಸ್ತೀವಿ ಅಷ್ಟೇ ನಾವು ಹೇಳ್ತಾ ಇರೋದು. ಯಾಕೆಂದ್ರೆ ನಮ್ಮ ನಂಬಿಕೆಯಲ್ಲೂ ಕೂಡ ಈ ಒಂದು ವಿಷಯವನ್ನ ತಗೊಂಡ್ರೆ ಅಥವಾ ಒಂದು ಯಾವುದೇ ಆದಂತಹ ಒಂದು ಆರಾಧಿಸಿರುವಂತಹ ದೇವಿಯನ್ನ ತಗೊಂಡ್ರೆ ಅವರ ಒಂದು ಏನು ಬೇರೆ ಬೇರೆ ಜ್ಞಾನಗಳಿದೆಯೋ ಅದ್ರ ಬಗ್ಗೆ ನಾವು ಪೂಜೆ ಮಾಡ್ತೇವೆ ಹೊರತು ಇದ್ರ ಬಗ್ಗೆ ಯಾಕೆ ಅಷ್ಟೊಂದು ವ್ಯತ್ಯಾಸ ಆಗ್ಬೇಕು ನಮ್ಮಲ್ಲಿ? ಇದರಲ್ಲಿ ಒಂದೇ ನಿಮಿಷ ನಾನು ಹೇಳ್ತಾ ಇಲ್ಲ ನಿಮ್ಗೆ ಅದನ್ನ. ನಮ್ಮ ಸಂಸ್ಕೃತಿಯಲ್ಲಿ ಇದನ್ನ ಮಾಡ್ಲೇಬೇಕು ಅಂತ ಎಲ್ಲೂ ಒತ್ತಾಯ ಇಲ್ವೇ ಇಲ್ಲ. ಆದ್ರೆ ನಾವ್ ಇವತ್ತು ಕೇಳ್ತಾ ಇರೋದು ಭಾರತೀಯ ಮುಸಲ್ಮಾನರಲ್ಲಿ ನಾವು ಇವತ್ತು ಕೇಳ್ತಾ ಇರೋದು ಫಾರೂಕ್ ಅವರು ಏನ್ ಹೇಳಿದ್ರು ಅದನ್ನೇನೆ. ಇಲ್ಲಿ ಇರುವಂತಹ ಇಲ್ಲಿ ನೆಲ ಜಲದ ಒಂದು ಏನು ಅದರ ವಾಸನೆ ಇದೆಯೋ ಅದಕ್ಕೆ ಗೌರವ ಕೊಡಿ ಅಷ್ಟೇ. ಆ ಗೌರವ ಕೇಳಲಿಕ್ಕೆ ನಾವು ಇಷ್ಟು ಜಗಳ ಆಡಬೇಕಾ? ಇಷ್ಟು ವರ್ಷ 150 ವರ್ಷ ಆದ ನಂತರ ಸರಿ ಆ ಒಂದು ಸ್ಟ್ಯಾನ್ಸ್ಗಳು ಡಿಲೀಟ್ ಆಗಿದೆಯೋ ಅದನ್ನ ವಾಪಸ್ ತಗೊಂಡ್ಬರೋಣ. ನಾವು ವಾಪಸ್ ತಗೊಂಡ್ಬರೋಣ. ಒಳ್ಳೆ ಪ್ರಶ್ನೆ ಸರ್. ಯಾವ ಹರ್ಗರ್ ತಿರಂಗ ಮೂವ್ಮೆಂಟ್ ಶುರು ಆಯ್ತು, ಹರ್ಗರ್ ತಿರಂಗ ಶುರು ಆಯ್ತು, ಆ ತಿರಂಗ ಮೂವ್ಮೆಂಟ್ ಶುರು ಆದ ನಂತರ ಪ್ರತಿ ಒಂದು ಸಂಸ್ಥೆಯ ಮೇಲೆ ಇದೆ. ಅದಕ್ಕಿಂತ ಮುಂಚೆ ಇಲ್ಲ ಅನ್ನೋದು ತಪ್ಪು. ಅವರಿಗೆ ಅಷ್ಟು ಸಹನೆ ಇಲ್ಲದಿದ್ರೆ ಅಲ್ಲಲ್ಲ, ನೀವು ಪಾಷಾ ಅವರ ಹೇಳಿಕೆಯನ್ನ ಗಮನಿಸಿ ಮುಸಲ್ಮಾನರು ಈ ದೇಶದ ಸಂವಿಧಾನವನ್ನ ಗೌರವಿಸೋಲ್ಲ ಅಂತ ಹೇಳಿ ಅಂಬೇಡ್ಕರ್ ಹೇಳಿದ್ರು ಅಂದ್ರೆ ಪಕ್ಕದಲ್ಲಿ ಫಾರೂಕ್ ಅವರು ಇದ್ದಾರೆ ಸರ್, ಅವರನ್ನು ನೆನ್ಪಿಟ್ಕೊಳ್ಳಿ. ಅವ್ರಿಗೆ ಆಕ್ಷೇಪ ಇಲ್ಲ ಸರ್. ಈಗ ಅಲ್ಲಿ 2 ಮುಸಲ್ಮಾನರಿದ್ದಾರೆ. 2 ಮುಸಲ್ಮಾನರಲ್ಲಿ ಒಬ್ರು ಸಂವಿಧಾನವನ್ನು ನಂಬ್ತೀನಿ ಅಂತ ಹೇಳ್ತಾರೆ, ದೇಶವನ್ನು ನಂಬ್ತೀನಿ ಅಂತ ಹೇಳ್ತಾರೆ. ಇಲ್ಲಿರುವ ನಾವು ಸಂವಿಧಾನಕ್ಕೆ ರೆಸ್ಪೆಕ್ಟ್ ಕೊಡೋದು. ರೆಸ್ಪೆಕ್ಟ್ ಕೊಡ್ತೀವಿ ನಾವು. ನೀವು ಕಾನೂನು ಕೈನಲ್ಲಿ ಬಾಬರಿ ಮಸ್ಜಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಕಾನೂನು ಕೈನಲ್ಲಿ ಸಂವಿಧಾನ ಕೈನಲ್ಲಿ ತಗೊಂಡು ಸಂವಿಧಾನಕ್ಕೆ ಬಾಬರ್ ಕಟ್ಟಿದ್ದು ಅದು ಪಾಷಾ ಅವರೇ ದೇವಸ್ಥಾನವನ್ನು ಒಡೆದು ಕಟ್ಟಿದ್ದು ಮಿಸ್ಟರ್ ಸಾಬ್ರೆ. ಎಲ್ಲಿಂದ ಹತ್ರ ದೇವಸ್ಥಾನ ಹೊಡೆದಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅದು ಎಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆ ಡಿಬೇಟ್? ನಾನು ಕೇಳಿದ ಪ್ರಶ್ನೆಗೆ ಸರ್, ಒಂದು ಗೀತೆಯನ್ನ, ರಾಷ್ಟ್ರಭಕ್ತಿಯ ಗೀತೆಯನ್ನ ಒಂದು ಧರ್ಮಕ್ಕೆ, ಒಂದು ಸಮುದಾಯದ ಧಾರ್ಮಿಕ ಚಿಂತನೆಗೆ ಕಟ್ ಹಾಕೋದು ಸರಿಯಾ ಅಂತ ಹೇಳಿ. ಅಡ್ಡಣ್ಣ ಸರ್, ತಮ್ಗೇನೆ ಪ್ರಶ್ನೆ. ನೋಡಿ, 1950ರಲ್ಲಿ ನಮ್ಮ ದೇಶ ಈ ಗೀತೆಯನ್ನ ರಾಷ್ಟ್ರಗೀತೆ ಅಲ್ಲ, ರಾಷ್ಟ್ರೀಯ ಗೀತೆ ಅಂತ ಮಾನ್ಯ ಮಾಡಿದೆ. ಸಾರೇ ಜಾನ್ಸ ದೇಶಭಕ್ತಿ ಗೀತೆ. ಅದೇ ತರದ ಅನೇಕ ಲಕ್ಷಾಂತರ ಗೀತೆಗಳಿದೆ. ಅದರಲ್ಲೇ ಜನಗಣಮನ ರಾಷ್ಟ್ರಗೀತೆ, ಒಂದೇ ಮಾತ್ರ ರಾಷ್ಟ್ರೀಯ ಗೀತೆ. 1950ರಲ್ಲಿ ನಮ್ಮ ಭಾರತ ಸರ್ಕಾರ ಮಾನ್ಯ ಮಾಡಿದೆ. ಸ್ವಾತಂತ್ರ್ಯ ಬಂದ ಮೇಲೆ ರಾಷ್ಟ್ರೀಯ ಗೀತೆ ಇದೆ. ಅದರ ಅರ್ಥ ಗೊತ್ತಿಲ್ಲದಿದ್ರೆ ನಾನೇನು ಮಾಡಕ್ಕಾಗಲ್ಲ. ರಾಷ್ಟ್ರಗೀತೆ ಬೇರೆ, ರಾಷ್ಟ್ರೀಯ ಗೀತೆ ಬೇರೆ. ನೋಡಿ, ಇದರಲ್ಲಿ ಏನಿದೆ ಇದರಲ್ಲಿ
ನಮ್ಮ ರಾಷ್ಟ್ರಭಕ್ತಿಯನ್ನ ಉದ್ದೀಪನಗೊಳಿಸುವಂತ ಅಂಶಗಳಿವೆ ಹೊರತು ದೇಶ ದ್ರೋಹದ, ದೇಶ ವಿಘಟನೆಯ, ದೇಶದ ಬಗ್ಗೆ ಅವಹೇಳನ ಮಾಡುವ ಯಾವುದಾದ್ರೂ ಒಂದು ಶಬ್ದ ಇದೆಯಾ? ಇದು ಹಿಂದೂಸ್ತಾನ ಅಂತ ಹೇಳ್ತಾರೆ. ಹಿಂದೂಗಳು ಬಹುಸಂಖ್ಯಾತರಿರುವ ರಾಷ್ಟ್ರ ಅಲ್ವಾ? ನಮ್ಮ ಗೌರವಕ್ಕೆ ಮಾನ್ಯತೆ ಇಲ್ಲ. ದೇವರು ಒಬ್ಬನೇ ಅಂತ ಅವರು ಹೇಳ್ತಾರೆ. ನಾವು ಎಲ್ಲೂ ದೇವರು ಒಬ್ಬನೇ ಹೇಳೇ ಇಲ್ಲ. ನೀವು ಅಲ್ಲನನ್ನು ಪೂಜಿಸಿ, ಯೇಸು ಕ್ರಿಸ್ತನನ್ನು ಪೂಜಿಸಿ, ರಾಮನನ್ನು ಬೇಕಾದ್ರೆ ಪೂಜಿಸಿ, ಕೃಷ್ಣನನ್ನು ಪೂಜಿಸಿ ಅಂತ ಹೇಳುವವರು ನಾವು. ಆದ್ರೆ ಅವ್ರು ಏನ್ ಹೇಳ್ತಾರೆ? ಅವರ ಕುರಾನ್ ಅಲ್ಲಿ, ಹದೀಸಲ್ಲಿ ಏನ್ ಹೇಳಿದೆ? ಬಹುದೇವತಾದಿಗಳನ್ನು ಕೊಲ್ಲಿ, ಸುಡಿ, ಲೂಟಿ ಮಾಡಿ. ಒಂದ್ ನಿಮಿಷ, ಬಹುದೇವತಾದಿಗಳನ್ನ ಕೊಲ್ಲಿ, ಸುಡಿ, ಎಲ್ಲಿದೆ? ಯಾವ ಚಾಪ್ಟರ್ ಅಲ್ಲಿ ಇದೆ ಹೇಳಿ? ನೀವು ಓದಿದ್ದೀರಾ ಕುರಾನು? ನೀವು ಓದಿದ್ದೀರಾ ಹದೀಸು? ಇದೆ. ನಿಮ್ಮಂತ ಮೂರ್ಖರು ಈ ತರ. ಒಂದ್ ನಿಮಿಷ ತಿಳುವಳಿಕೆ ಇರಬೇಕು. ನಾನು ಅವಾಗ್ಲೂ ಕೇಳಿದೆ ಸಾದಿಕ್ ಪಾಷಾ ಅವ್ರಿಗೆ. ಒಂದ್ ನಿಮಿಷ ಕೇಳಿ. ನಾನು ಸಾದಿಕ್ ಪಾಷಾ ಅವ್ರಿಗೂ ಅದೇ ಕೇಳಿದೆ, ನಿಮ್ಮೋದನ್ನೇ ಕೇಳ್ತೀನಿ. ಯಾವತ್ತಷ್ಟೇ ನಾವು ಮಾತಾಡುವಾಗ ನಾಳೆಗೆ ಬಿಗ್ದಿ ಮಾತಾಡಬೇಕು ಮತ್ತು ತಿಳುವಳಿಕೆ ಇರಬೇಕು. ಅವಾಗ ಬಂದು ಮಾತಾಡಬೇಕು. 1947 ಅಲ್ಲೂ ಕೂಡ ಯಾವುದೇ ಮುಸಲ್ಮಾನರು ಹೇಳಿ ನನಗೆ ಪಾಕಿಸ್ತಾನ ಸಪರೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಸಾದಿಕ್ ಪಾಷಾ ಅವರೇ, ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವಾಗ ಮಾಡಿರುವಂತ ಕರ್ಮಕಾಂಡಗಳು ಇವತ್ತವರೆಗೂ ನಾವು ಮುಸಲ್ಮಾನರು, ಹಿಂದೂ ಬಾಂಧವರು ನಾವು ಇವತ್ತು ಜಗಳ ಮಾಡ್ಕೊಂಡು ಸಾಯ್ತಾ ಇದ್ದೀವಿ. ಯಾರೋ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವ್ರವ್ರ ರಾಜಕೀಯನ ಅವ್ರು ಮಾಡ್ಕೊಂಡ್ರು. ಅವ್ರ ತಲಾಂತರ ಇವತ್ತು ಬರ್ತವ್ರೆ. ಯಾರಿಗಾದ್ರೂ ಕೇಳಿ, ಅವ್ರ ಅಪ್ಪ ಯಾರು ಅಂದ್ರೆ ರಾಜಕಾರಣಿ, ಅವ್ರ ತಾತ ಯಾರು ರಾಜಕಾರಣಿ, ಅವ್ರ ಮಗ ಯಾರು ರಾಜಕಾರಣಿ, ಅವ್ರ ಮೊಮ್ಮಗ ಯಾರು ರಾಜಕಾರಣಿ. ಯಾರಿಗ್ರಿ ಕೊಡ್ತಾರೆ? ನಿಮ್ಮತ್ತವ್ರಿಗೆ ನಮ್ಮತ್ತವ್ರಿಗೆ ಕೊಡ್ತಾರ ದೇಶ ನಡೆಸೋದಕ್ಕೆ? ಇಂಥದ್ದೇ ರಾಜಕಾರಣವನ್ನ ಬಿಜೆಪಿ ಮಾಡ್ತಿದೆ ಅನ್ನೋ ಆರೋಪ ಸುರ್ಬಿ ಅವ್ರು ಮಾತನಾಡಿ. ಸುರ್ಬಿ ಅವರೇ ಇವತ್ತು ಪ್ರಿಯಾಂಕಾ ವಾದ್ರಾ ಅವರು ಉತ್ತರ ಕೊಡುವಾಗ ಹೇಳಿದ್ರು, ಜನಗಣ ಮನವನ್ನೇ ಹೇಳದವರು ಆರ್ಎಸ್ಎಸ್ ಹಾಗೆ ಬಿಜೆಪಿಗರು. ಒಂದೇ ಮಾತರಮನ್ನ ಕಾಂಗ್ರೆಸ್ ಪ್ರತಿಯೊಂದು ಬಾರಿ ಸಮಾವೇಶಗಳಲ್ಲೂ ಕೂಡ ಹಿಂದಿನಿಂದಲೂ ಹಾಡ್ಕೊಂಡು ಬಂದಿದೆ, ಈಗಲೂ ಹಾಡುತ್ತೆ. ಆದ್ರೆ ಒಂದೇ ಮಾತರಮನ್ನ, ಜನಗಣ ಮನವನ್ನ ಹಾಡದಂತಹ ಬಿಜೆಪಿ ಹಾಗೆ ಆರ್ಎಸ್ಎಸ್ ನವರು ನಮಗೆ ಅಂದ್ರೆ ಕಾಂಗ್ರೆಸ್ನವರಿಗೆ ರಾಷ್ಟ್ರಭಕ್ತಿ ಬಗ್ಗೆ ಹೇಳ್ಕೊಡೋದು ಬೇಡ ಅನ್ನೋ ಪ್ರಿಯಾಂಕಾ ಅವ್ರದ್ದು ಮಾತಾಗಿತ್ತು. ಇವತ್ತು ಕಾಂಗ್ರೆಸ್ ಪಕ್ಷದವರು ಅಧಿಕೃತ ವಕ್ತಾರರನ್ನು ಕೂಡ ಈ ಕಾರ್ಯಕ್ರಮ ಕಳಿಸೋದು ಬೇಡ ಅಂತ ಹೇಳಿ ಭಾವಿಸಿದ್ದಾರೆ. ಅದು ಯಾಕೆ ಅನ್ನೋದು ಅವ್ರವ್ರ ಅರ್ಥ ಮಾಡ್ಕೊಳ್ಳಿ. ಸುರ್ಬಿ ಅವರು ಉತ್ತರ, ಪ್ರಿಯಾಂಕಾ ಅವರ ಆರೋಪ. ಇದು ಪ್ರಿಯಾಂಕಾ ವಾದ್ರಾ ಅವರು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ತಪ್ಪಾದಂತದ್ದು. ನಾವು ಎಲ್ಲಾ ಒಂದು ಸಮಾವೇಶಗಳಲ್ಲೂ ಜನಗಣಮನ ಮತ್ತೆ ಒಂದೇ ಮಾತರಮನ್ನ ಪೂರ್ಣವಾಗಿ ನಾವು ಅದನ್ನ ಹಾಡ್ತೀವಿ. ಅದು ಯಾವುದೇ ಆದಂತಹ ಅದ್ರ ಬಗ್ಗೆ ಏನೇ ಒಂದು ಕನ್ಫ್ಯೂಷನ್ ಇರಬಾರ್ದು. ಇದನ್ನ ಹೇಳ್ತಾ ಪ್ರಿಯಾಂಕಾ ವಾದ್ರಾ ಅವರು ಬಹಳ ಮುಖ್ಯವಾದಂತಹ ಒಂದು ವಿಷಯ ಹೇಳಿದ್ರು ಇವತ್ತು. ಏನು ಅಂದ್ರೆ, ಆ ಪೂರ್ತಿಯಾದಂತಹ ಓದಿದ್ರಲ್ಲ, ನೆಹರು ಅವರು ಬರೀತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಕಮ್ಯುನಲಿಸ್ಟ್ಸ್ ಅಪೋಸ್ ಮಾಡ್ತಾ ಇದ್ದಾರೆ ಆ ಸ್ಟ್ಯಾನ್ಸಾನ ಅಂತ. ಅಂದ್ರೆ ಏನ್ ಅರ್ಥ ಅದರದ್ದು? ಯಾವಾಗ ಜಿನ್ನಾ ಅಪೋಸ್ ಮಾಡಿದ್ರು, ಯಾವಾಗ ಕಮ್ಯುನಲಿಸ್ಟ್ ಅಪೋಸ್ ಮಾಡಿದ್ರು, ಕಾಂಗ್ರೆಸ್ ಅದಕ್ಕೆ ಬಗ್ತು. ಯಾವ ಮುಸಲ್ಮಾನ ಸಮುದಾಯದಲ್ಲಿರುವಂತಹ ಫಾರೂಕ್ ಅವರ ಮಾತುಗಳನ್ನ ಕೇಳದೆ ಸಾದಿಕ್ ಅವರ ಮಾತುಗಳ ಕೇಳಕ್ ಶುರು ಮಾಡಿದ್ರು, ಆವಾಗ್ಲೇನೆ ಈ ಒಂದು ಪಾರ್ಟಿಷನ್ ಸೀಡ್ ಶುರು ಆಗಿದ್ದು. ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಒಟ್ಟಿಗೆ ಇರಕ್ಕಾಗಲ್ಲ ಅಂತ ಹೇಳ್ತಿರುವಂತಹ ಮುಸಲ್ಮಾನ್ರೇನೆ ಇಲ್ಲ. ಈ ಒಂದು ನೀವು ಎಕ್ಸ್ಪ್ಲನೇಷನ್ ಕೊಟ್ರಲ್ಲ, ನನಗೆ ಧನ್ಯವಾದಗಳು. ಆ ಎಕ್ಸ್ಪ್ಲನೇಷನ್ ನೀವೇನ್ ಹೇಳಿದ್ರಿ, ಮೆಕ್ಕಾ ಕಡೆ ಯಾಕೆ ನಮಾಜ್ ಮಾಡ್ತಾರೆ ಅಂದ್ರೆ ಅದ್ರ ಒಂದು ಪ್ರತ್ಯೇಕ. ಹಾಗೆಯೇ ಈ ಸ್ಟ್ಯಾನ್ಸ್ಗಳಲ್ಲಿ ಇರುವಂತದ್ದು ಭಾರತ ಮಾತೆಯ ಒಂದು ಬೇರೆ ಬೇರೆ ವಿಷಯಗಳು ಅಥವಾ ಬೇರೆ ಬೇರೆ ರೂಪಗಳಲ್ಲಿ ನಾವು ಅದನ್ನ ಸ್ಮರಣಿಸ್ತೀವಿ ಅಷ್ಟೇ ನಾವು ಹೇಳ್ತಾ ಇರೋದು. ಯಾಕೆಂದ್ರೆ ನಮ್ಮ ನಂಬಿಕೆಯಲ್ಲೂ ಕೂಡ ಈ ಒಂದು ವಿಷಯವನ್ನು ತಗೊಂಡ್ರೆ ಅಥವಾ ಒಂದು ಯಾವುದೇ ಆದಂತಹ ಒಂದು ಆರಾಧಿಸಿರುವಂತಹ ದೇವಿಯನ್ನ ತಗೊಂಡ್ರೆ ಅವರ ಒಂದು ಏನು ಬೇರೆ ಬೇರೆ ಜ್ಞಾನಗಳಿದೆಯೋ ಅದ್ರ ಬಗ್ಗೆ ನಾವು ಪೂಜೆ ಮಾಡ್ತೇವೆ ಹೊರತು ಇದ್ರ ಬಗ್ಗೆ ಯಾಕೆ ಅಷ್ಟೊಂದು ವ್ಯತ್ಯಾಸ ಆಗ್ಬೇಕು ನಮ್ಮಲ್ಲಿ? ಇದರಲ್ಲಿ ದಯವಿಟ್ಟು ನಾನು ಒಂದೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾನು ಹೇಳ್ತಾ ಇಲ್ಲ ನಿಮ್ಗೆ ಅದನ್ನ. ನಮ್ಮ ಸಂಸ್ಕೃತಿಯಲ್ಲಿ ಇದನ್ನ ಮಾಡ್ಲೇಬೇಕು ಅಂತ ಎಲ್ಲೂ ಒತ್ತಾಯ ಇಲ್ವೇ ಇಲ್ಲ. ಆದ್ರೆ ನಾವಿವತ್ತು ಕೇಳ್ತಾ ಇರೋದು ಭಾರತೀಯ ಮುಸಲ್ಮಾನರಲ್ಲಿ ನಾವು ಇವತ್ತು ಕೇಳ್ತಾ ಇರೋದು ಫಾರೂಕ್ ಅವರು ಏನ್ ಹೇಳಿದ್ರು ಅದನ್ನೇನೆ. ಇಲ್ಲಿ ಇರುವಂತಹ ಇಲ್ಲಿ ನೆಲ ಜಲದ ಒಂದು ಏನು ಅದರ ವಾಸನೆ ಇದೆಯೋ ಅದಕ್ಕೆ ಗೌರವ ಕೊಡಿ ಅಷ್ಟೇ. ಆ ಗೌರವ ಕೇಳೋದಕ್ಕೆ ನಾವು ಇಷ್ಟು ಜಗಳ ಆಡಬೇಕಾ? ಇಷ್ಟು ವರ್ಷ 150
ವರ್ಷ ಆದ ನಂತರ ಸರಿ ಆ ಅಲ್ಲ. ಒಂದು ಸ್ಟ್ಯಾನ್ಸ್ಗಳು ಡಿಲೀಟ್ ಇಷ್ಟು ಆಗಿದೆಯೋ ಅದನ್ನ ಪ್ರೀತಿ ವಾಪಸ್ ಇತ್ತಲ್ಲ ತಗೊಂಡ್ಬರೋಣ ಭಾರತದಿಂದ ನಾವು. ನಿಮ್ಗೆಲ್ಲ. ವಾಪಸ್ ತಗೊಂಡ್ಬರೋಣ. 52 ವರ್ಷ ನಿಮ್ಮ ಇದ್ರ ಮೇಲೆ ಭಾರತ ಧ್ವಜ ಯಾಕೆ ಹಾಕ್ಲಿಲ್ಲ? ಯಾಕೆ ಹಾಕ್ಲಿಲ್ಲ? 52 ವರ್ಷ. ಒಳ್ಳೆ ಪ್ರಶ್ನೆ ಅಷ್ಟು ಸರ್. ಪ್ರೀತಿ ನಾವು ಯಾವ ಭಾರತದಿಂದ ನಿಮ್ಗೆ? ಹರ್ಗರ್ ತಿರಂಗ 52 ವರ್ಷ ತಿರಂಗ. ಹರ್ಗರ್ ತಿರಂಗ ಶುರು ಆಯ್ತು. ಆ ತಿರಂಗ ಮೂವ್ಮೆಂಟ್ ಶುರುವಾದ ನಂತರ ಪ್ರತಿ ಒಂದು 52 ಸಂಸ್ಥೆಯ ಮೇಲೆ ವರ್ಷ ಬೇಕಾ ಇದ್ದೇ ನಿಮ್ಗೆ? ಇದೆ. ಅದಕ್ಕಿಂತ ಮುಂಚೆ ಇಲ್ಲ 52 ವರ್ಷ ಅನ್ನೋದು ಬೇಕಾ? ತಪ್ಪು. ಪಾಪ ಯಾವನೋ ಒಬ್ಬ ಇದನ್ನೇ ಪ್ರಿಯಾಂಕಾ ಗಾಂಧಿ ತಿರಂಗ ಹಾಕ್ರ ಅವ್ನು ನೀವು ಸಾಯ್ತು ಹೇಳಿದ್ದನ್ನೇ ಅನ್ನೋದು ಸಾಧಿಸಿ ದಯವಿಟ್ಟು ಅಲ್ಲ. ಇದು